ಹತ್ತಿ ಹಾಗೆ ಸಾಫ್ಟ್ ಆದ ಇಡ್ಲಿಯನ್ನು ರೆಡಿ ಮಾಡಿಕೊಂಡು ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ತಡ ಮಾಡದೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇಡ್ಲಿಗೆ ಹಾಕೊಳ್ಳೋಕ್ಕೆ ಇಡ್ಲಿ ಚಂದ ಉಬ್ಬಿ ಬರಬೇಕು ಅಂತ ಹೇಳಿದರೆ ಸೇಮ್ ಒಂದು ಮೆಸರ್ಮೆಂಟ್ ಕಪ್ಪು ತಗೊಂಡು 1 ಕಪ್ಪಷ್ಟು ಉದ್ದಿನ ಬೇಳೆ, 1 ಚಮಚದಷ್ಟು ಮೆಂತ್ಯ ಕಾಳು, ನಾನು ಯಾವ ಕಪ್ಪಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ 4 ಕಪ್ಪಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಒಂದು 6 ಗಂಟೆಗಳ ಕಾಲ ನೆನೆಯಕ್ಕಿಡೋಣ. ಆಮೇಲೆ ಸೇಮ್ ಒಂದು ಕಪ್ಪಲ್ಲೇ ಉದ್ದಿನ ಬೇಳೆ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನಿ ಸೇಮ್ ಒಂದು ಕಪ್ಪಲ್ಲೇ ಬೆಳ್ತಿಗೆ ಅನ್ನ ತೊಗೊಳ್ತೀನಿ. ಕುಸ್ಲಕ್ಕಿ ಆದ್ರೂ ಚೆನ್ನಾಗಾಗುತ್ತೆ. ಆಮೇಲಿಂದ 2 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡು ರುಬ್ಕೊಳ್ಳುವಂಥದ್ದು. ನಾವು ನೆನೆಸಿಟ್ಟಿದ್ದ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯಕಾಳೆಲ್ಲ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ರುಬ್ಕೊಳ್ಳೋಣ. ತೀರಾ ನೈಸಾಗಿ ಅಲ್ಲ, ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ಇದೇ ನೀರಲ್ಲಿ ಹಾಕಿ ರುಬ್ಕೊಳ್ಬೇಕು, ಚೆನ್ನಾಗಾಗುತ್ತೆ. ತೀರಾ ತೆಳ್ಳಗೆ ಬೇಡ, ಗಟ್ಟಿಯಾಗಿ ರುಬ್ಕೊಳ್ಬೇಕು. ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ನನ್ನ ಅಕ್ಕಿ ನೆನೆಸ್ಕೊಳ್ಳುವಾಗನೇ ಹೇಳಿದ್ದೆ ಏನೇನು ಹಾಕಿ ರುಬ್ಕೊಳ್ತೀನಿ ನೋಡೋಣ ಅಂತ. ಇಲ್ಲಿ ಯಾವ ಕಪ್ಪಲ್ಲಿ ಅಕ್ಕಿ ಹಾಕ್ಕೊಂಡಿದೆ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ತಿಗೆ ಅನ್ನ ಇದು. ನೀವು ಅನ್ನ ಆದರೂ ಸೇರಿಸ್ಕೊಳ್ಳಿ, ಇಲ್ಲ ಅವಲಕ್ಕಿ ಆದರೂ ಸೇರಿಸ್ಕೊಳ್ಬೋದು ನೆನೆಸಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. 2 ಚಮಚದಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ಅನ್ನ ಮಾತ್ರ ಈ ಹದದಲ್ಲಿ ನೈಸಾಗಿ ರುಬ್ಕೊಂಡಿರಬೇಕು. ಕುಸ್ಲಕ್ಕಿ ಅನ್ನ ಇದ್ರೂ ಅದು ಕೂಡ ತುಂಬಾನೇ ಚೆನ್ನಾಗಾಗುತ್ತೆ. ಎಲ್ಲವನ್ನು ಇದೇ ತರ ರುಬ್ಕೊಳ್ಳೋಣ. ಈ ಹದದಲ್ಲಿ ಎಲ್ಲ ಅಕ್ಕಿನ ರುಬ್ಕೊಂಡಿದ್ದಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫರ್ಮೆಂಟೇಷನ್ ಆಗೋಕ್ಕೆ ಬಿಡೋಣ. ಸಾಧಾರಣ ಒಂದು 8 ಗಂಟೆಗಳ ಕಾಲ ಬಿಟ್ಟರೆ ತುಂಬಾನೇ ಚೆನ್ನಾಗಿರುವ ಇಡ್ಲಿ ಮಾಡ್ಕೊಳ್ಬೋದು. ಉಪ್ಪು ಬೆಳಗ್ಗೆಗೆ ಹಾಕೊಳ್ಳೋಣ. ಬ್ಯಾಟರನ್ನು ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರಬೇಕು. ಒಂದು 8 ಗಂಟೆ ಬಿಟ್ಟು ಆಮೇಲೆ ನೋಡೋಣ. ಯಾವಾಗಲೂ ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟಾಗಲಿ ರುಬ್ಬಿ ಒಂದು ಒಳ್ಳೆ ತಟ್ಟೆ ಮೇಲೇ ಇಟ್ಕೊಂಡಿರಬೇಕು. ಯಾಕೆ ಅಂತ ಹೇಳಿದರೆ ಉಕ್ಕಿ ಬರುವ ಚಾನ್ಸಸ್ ಇರುತ್ತೆ. ಚೆಲ್ಲಿದ್ರೆ ಕ್ಲೀನ್ ಆದ ತಟ್ಟೆ ಆದರೆ ಮತ್ತೆ ಹಾಕೊಳ್ಬೋದು. ಹಾಗಾಗಿ ರುಬ್ಬಿ ಇಟ್ಟ ಹಿಟ್ಟು ನೋಡಿ ಯಾವ ರೀತಿಯಲ್ಲಿ ಬೆಳೆದಿದೆ ಅಂತ. ತುಂಬಾನೇ ಚೆನ್ನಾಗಿ ಬೆಳೆದು ಬಂದಿದೆ. ಈ ರೀತಿಯಲ್ಲಿ ಹಿಟ್ಟು ಬೆಳೆದಿರಬೇಕು. ತುಂಬಾನೇ ಚೆನ್ನಾಗಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಬಳಸ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಮಾಡ್ಕೊಳ್ಳೋಣ. ಇಡ್ಲಿ ಮಾಡ್ಕೊಳ್ಳುವಾಗ ಈ ಥರ ಬೌಲಲ್ಲಾದರೂ ಮಾಡ್ಕೊಳ್ಬೋದು, ಇಡ್ಲಿ ತಟ್ಟೆಲಾದ್ರೂ ಮಾಡ್ಕೊಳ್ಬೋದು. ಸ್ವಲ್ಪ ಇದಕ್ಕೆ ಎಣ್ಣೆ ಸವರಿ ಇಟ್ಕೊಳ್ಬೇಕು. ತುಂಬ ಚೆನ್ನಾಗಾಗುತ್ತೆ. ನೀರು ಆಲ್ರೆಡಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಹಾಕೊಳ್ಳೋಣ. ಈ ಬೌಲ್ 3/4 ಭಾಗದಷ್ಟು ಹಾಕೊಳ್ಬೇಕು.
ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಯಾಗಿದೆ. ಎಲ್ಲ ಇಡ್ಲಿಗಳನ್ನು ಇಡೋಣ. ಒಂದು ಇಡ್ಲಿ ತಟ್ಟೆನ ಹಾಗೆ ಇಟ್ಟು ಇವಾಗ ಬೌಲನ್ನು ಇಡೋಣ. ಮುಚ್ಚಿ ಒಂದು 25 ನಿಮಿಷ ಬೇಯಿಸ್ಕೊಳ್ಳೋಣ. ಇಡ್ಲಿ ಚೆನ್ನಾಗಿ ಬೆಂದಿದೆ, ತಗೊಳ್ಳೋಣ. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾಗಿದೆ, ಸ್ಪೂನ್ ಸಹಾಯದಿಂದ ತಗೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ರೀತಿಯಲ್ಲಿ ಇಡ್ಲಿ ರೆಡಿಯಾಗಿರಬೇಕು. ಹತ್ತಿಯ ಹಾಗೆ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಮ್ಮೆ ತಪ್ಪದೆ ಟ್ರೈ ಮಾಡಿ ಆಯಿತಾ. ಇದೇ ಮೆಥಡಲ್ಲಿ ಎಲ್ಲವನ್ನು ಹೀಗೆ ತಗೊಳ್ಳೋಣ. ಅದ್ಭುತವಾದ ಹತ್ತಿಯ ಹಾಗೆ ಸಾಫ್ಟಾದ ಇಡ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೀವೊಮ್ಮೆ ತಪ್ಪದೆ ಟ್ರೈ ಮಾಡಿ. ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರಬೇಕು. ಎಷ್ಟು ಸಾಫ್ಟಾದ ಇಡ್ಲಿ ರೆಡಿಯಾಗಿದೆ ನೋಡಿ. ಈ ಇಡ್ಲಿ ಜೊತೆಗೆ ಯಾವುದೇ ಸಾಂಬಾರಾಗಿರಲಿ, ಚಟ್ನಿ ಆಗಿರಲಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನ್ ವೆಜ್ಗೂ ಕೂಡ ಇದು ಅದ್ಭುತವಾದ ಕಾಂಬಿನೇಷನ್. ತುಂಬ ಜನರು ಕೇಳ್ತಾ ಇದ್ರು ಸಾಫ್ಟಾದ ಇಡ್ಲಿ ಮಾಡಿ ತೋರಿಸಿ ಮೇಡಮ್ ಅಂತ. ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸೂಪರಾದ ಸ್ಪಾಂಜಿಯಾದ ಇಡ್ಲಿ ರೆಡಿಯಾಗಿದೆ. ನೀವು ಒಮ್ಮೆ ಇದೇ ಥರ ಟ್ರೈ ಮಾಡಿ. ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.